ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ಬಿ ಪಿ ಅಪಾರೇಟಸ್ ಬಗ್ಗೆ ಅಂದರೆ ಬ್ಲಡ್ ಪ್ರೆಷರ್ ಯಾವ ರೀತಿ ಚೆಕ್ ಮಾಡುವಂಥ ಒಂದು ಮಿಷಿನ್ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಒಂದು ಅನ್ಬಾಕ್ಸಿಂಗ್ ಮಾಡೋದ್ರ ಜೊತೆಗೆ ಇದರ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಸಹ ಈ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿದ್ರೆ ಒಂದು ಲೈಕ್ ಮಾಡಿರಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಾಕೊಂತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಬಾಕ್ಸಲ್ಲಿ ಯಾವುದೆಲ್ಲ ಕಂಪ್ನಿ ಇದೆ, ಬಾಕ್ಸ್ ಮೇಲೆ ಏನೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಈಸಿ ಕೇರ್ ಇದಕ್ಕೆ ಮಾಡಿರ್ತಕ್ಕಂಥ ಈಸಿ ಕೇರ್ ಇಟ್ಸ್ ಹೆಲ್ತ್ ಅಂತ. ಸೊ ಆರ್ಮ್, ಸೊ ಆಟೋಮೆಟಿಕ್ ಡಿಜಿಟಲ್ ಬ್ಲಡ್ ಪ್ರೆಷರ್ ಮಾನಿಟರ್ ಇದು ಒಂದು ಮಾಡೆಲ್ ನೇಮ್ ಬಂದ್ಬಿಟ್ಟು EC9000 ಅಂತ. ಸೊ ಈ ಒಂದು ಬ್ಲಡ್ ಪ್ರೆಷರ್ ಮಾನಿಟರ್ ಈ ರೀತಿಯಾಗಿರುತ್ತೆ ನೋಡಲಿಕ್ಕೆ. ಮತ್ತು ಇದು ಪವರ್ ಸಪ್ಲೈ ಕೂಡ ಶೆಲ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಫ್ರೀ ಒಂದು ಪೌಚು, ಒಂದು 4 ಬ್ಯಾಟ್ರೀಸ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಈ ಒಂದು ಮಾನಿಟರ್ ಇದೆಯಲ್ಲ, ಈ ಒಂದು ಬ್ಲಡ್ ಪ್ರೆಷರ್ ಮಾನಿಟರ್, ಇದನ್ನು ಪವರ್ ಸಪ್ಲೈ USB ಮುಖಾಂತರ ಪವರ್ ಸಪ್ಲೈ ಮಾಡ್ಕೋಬೋದು. ಸೊ 33 ತಿಂಗಳು ನಿಮಗೆ ವಾರಂಟಿ ಕೂಡ ಸಿಗ್ತದೆ ಸ್ನೇಹಿತರೆ. ಮತ್ತು ಎಲ್ಲ ಎಡಕ್ಕೆ ಬಂದರೆ ನಿಮಗೆ ಒಂದು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಾದ್ರೆ ನಂಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದನ್ನು ಓದ್ಕೊಳ್ಳಿ, ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದನ್ನು ಇಷ್ಟು. ಬ್ಯಾಕ್ ಸೈಡ್ ಸೇಮು ಸೈಡಿಗೆ ಸೊ ಏನೆಲ್ಲ ಒಂದು ಸ್ಪೆಸಿಫಿಕೇಷನ್ ಅದಾವ ಅಂತ ನಾನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ನಿಮಗೆ ಓದಿ ಹೇಳ್ತಾ ಹೋಗ್ತೀನಿ. ಸ್ಪೆಸಿಫಿಕೇಷನ್ ಬಂದುಬಿಟ್ಟು ನಮಗೆ ಸೊ ಡಿಸ್ಪ್ಲೇ ಬಿಗ್ LCD ಡಿಸ್ಪ್ಲೇ ಇರುತ್ತೆ. ಸೊ WHO ಅಪ್ರೂವ್ಡ್ ಮೆಜರಿಂಗ್ ಪ್ರಿನ್ಸಿಪಲ್ ಆಸ್ಕಿಲೋಮೀಟರ್ ಮೆಥಡ್ ಅಂತ ಅಂದ್ರೆ ಆಸ್ಕಿಲೋಮೀಟರ್ ಮೆಥಡ್. ಈ ರೀತಿ ನಿಮಗೆ ಆಸ್ಕಿಲೋಮೀಟರ್ ಮೆಥಡ್ ಸಿಗುತ್ತೆ ನಿಮಗೆ. ಅಂದರೆ ಆಸ್ಕಿಲೋಮೀಟರ್ ಮೆಥಡ್ ಅಪ್ಪ ಅಂದ್ರೆ ಸೊ ಇದು ಪೌಚ್ ಇರುತ್ತಲ್ಲ, ಪೌಚ್ ಮುಖಾಂತರ ಈ ಮೆಜರಿಂಗ್ ಮಾಡೋದನ್ನು ಆಸ್ಕಿಲೋಮೀಟರ್ ಮೆಥಡ್ ಅಂತ ಕರೀತಾರೆ. ಸೊ ಮೆಜರಿಂಗ್ ರೇಂಜ್ ಕೊಟ್ಟಿದ್ದಾರೆ, ಅಕ್ಯುರೇಸಿ, ಮೆಮೊರಿ, ಆಟೋಮೆಟಿಕ್ ಪವರ್ ಆಫ್ ಇದೆ ಅಂದರೆ ಪವರ್ ಸೋರ್ಸ್, 4A ಅಲ್ಕಲೈನ್ ಬ್ಯಾಟರೀಸ್, ಪ್ರೊಡಕ್ಟ್ ಅಗ್ನೆಸ್ಟ್ ಎಲೆಕ್ಟ್ರಿಕಲ್ ಶಾಕ್ಸ್ ಮತ್ತು ಆಪ್ರೇಟಿಂಗ್, ಈ ರೀತಿ ಹಲವಾರು ಒಂದು ಫ್ಯೂಚರ್ಗಳು ನಿಮಗೆ, ಈ ಒಂದು ಎಕ್ಸ್ಟ್ರಾ ಫ್ಯೂಚರ್ಗಳು ನಿಮಗೆ ಈ ಒಂದು ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಿಷನ್ ಸಿಗ್ತವೆ. ಸ್ನೇಹಿತರೆ, ಇದರ ಒಂದು ವೇಟ್ ಬಂದುಬಿಟ್ಟು ನಿಮಗೆ ಒಂದು 313 ಗ್ರಾಮ್ ಇದರ ವೇಟ್ ಇದೆ. ಸೊ ಇದನ್ನು ಓಪನ್ ಮಾಡೋಣ, ಒಳಗೆಲ್ಲ ಏನೆಲ್ಲಿದೆ. ಸೊ ಅದನ್ನು ಮರ್ತೇನೆ ಒಂದು ಪ್ರೈಸ್ ಹೇಳೋದು. ಇದ್ರದ್ದು ಒಂದು ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 1500 ರೂಪಾಯಿ ಸಿಗುತ್ತೆ ನಿಮಗೆ. ಸೊ 1500 ರೂಪಾಯಿ ನಿಮಗೆ 10% ಡಿಸ್ಕೌಂಟ್ ಆಗಿ ಕೂಡ ನಿಮಗೆ ಒಂದು 150 ರೂಪೀಸ್ ಲೆಸ್ ಆಗುತ್ತೆ. ಸೊ 1300 ರೂಪಾಯಿ ಒಳಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಏನಾಗುತ್ತೆ, BP ಅಪಾರೇಟಿಂಗ್ ಮಿಷಿನ್ ನಿಮಗೆ ಸಿಗ್ತದೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಈ ರೀತಿ ಓಪನ್ ಮಾಡೋಣ. ಸೊ ಬಾಕ್ಸು ಇಲ್ಲಿ ಕೂಡ ಪ್ಯಾಕಿಂಗ್ ಇದೆ. ಸೊ ಇದನ್ನು ಓಪನ್ ಮಾಡೋಣ. ಓಕೆ, ಓಪನ್ ಆಯಿತು. ಸೊ ಈ ರೀತಿ ಬಾಕ್ಸ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂದು ಬ್ಯಾಗ್ ಟೈಪ್ ಇದೆ. ಸೊ ಬ್ಯಾಗ್ ಸಹ ಓಪನ್ ಮಾಡೋಣ. ಓಪನ್ ಮಾಡಿ ಮತ್ತು ಇದು ಏನು ಕೊಟ್ಟಿಲ್ಲ ಡಾಕ್ಯುಮೆಂಟ್ರಿ. ಸೊ ಇದು ಬ್ಯಾಗನ್ನು ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿದ ತಕ್ಷಣ ಇದು ಒಂದು ರೀತಿ ಒಂದು ಅಡಿಕೆ ಚೀಲ ಬ್ಯಾಗ್ ಇದೆಯಲ್ಲ, ಆ ರೀತಿ ಇದ್ದಂಗಿದೆ. ಸೊ ಒಳಗಡೆ ಏನಿದೆ ನೋಡೋಣ ಮತ್ತು. ಸೊ ಈ ರೀತಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಪ್ಯಾಂಪ್ಲೆಟ್. ಸೊ ಇದರ ಇನ್ಸ್ಟ್ರಕ್ಷನ್ ಟು ಮ್ಯಾನುವಲ್ ಬುಕ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಓದ್ಕೊಂಡು ಸಹ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಈ BP ಅಪಾರೇಟಸ್ ಮೆಷಿನನ್ನು. ಸೊ ಮತ್ತೇನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಮಿಷಿನ್ ಇದೆ ಸ್ನೇಹಿತರೆ, ಒಂದು ಇದು ಆರ್ಮ್ ಪೌಚ್ ಇದೆ ಮತ್ತು 4 ಶೆಲ್ ಕೊಟ್ಟಿದ್ದಾರೆ, ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಇದರ ಒಂದು ಏನು ಮಟೀರಿಯಲ್ಸ್, ಬಾಕ್ಸಲ್ಲಿರುವಂತಹ ಮಟೀರಿಯಲ್ಸ್. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನು ನೋಡೋಣ ಸ್ನೇಹಿತರೆ. ಸೊ ಮೊದಲಿಗೆ ಏನು ಮಾಡೋಣಪ್ಪ ಅಂದರೆ ಬ್ಯಾಟ್ರಿನ ಹಾಕೋಣ. ಸೊ ಮೊದಲಿಗೆ ಒಂದು 4 ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಟ್ರಿನ ಹಾಕೋಣ ಸ್ನೇಹಿತರೆ. ಈ ಬ್ಯಾಟ್ರಿನ ಇಲ್ಲಿ 4 ಬ್ಯಾಟ್ರಿನ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ, ಇಲ್ಲಿ ಬ್ಯಾಟ್ರಿನ ಹಾಕಬೇಕಾಗತ್ತೆ. ಹಿಂದ್ಗಡೆ ಇದನ್ನು ಈ ರೀತಿ ನಾವು ಮ್ಯಾಗ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿಕೊಂಡು ಸೊ ಈ ಒಂದು 4 ಬ್ಯಾಟ್ರಿನ ಈ ರೀತಿ ಹಾಕ್ಬೇಕಾಗತ್ತೆ ನೀವು. ಸೊ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಮೈನಸ್, ನೀವು ಆ್ಯಡ್ ನೋಡಿಕೊಂಡು ಅದನ್ನು ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಪ್ಲಸ್ ಮೈನಸ್ ಯಾವ ರೀತಿಯಲ್ಲಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಪ್ಲಸ್ ಮೈನಸ್ ಆ ರೀತಿ ಹಾಕ್ಬೋದು. ಸೊ ಈ ರೀತಿಯಾಗಿ ಬ್ಯಾಟ್ರಿ ಹಾಕಿ ಇದನ್ನು ಲಾಕ್ ಮಾಡಿಬಿಟ್ರೆ ಸ್ನೇಹಿತರೆ, ಇದನ್ನು ನೀವು ಒಂದು ನೀವು ಆನ್ ಮಾಡಬೇಕಾಗತ್ತೆ. ಈ ರೀತಿ ಆನ್ ಮಾಡಬೇಕಾಗತ್ತೆ. ಆನ್ ಮಾಡ್ಕೊಳ್ಳಿ ಇಲ್ಲಿ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಸ್ನೇಹಿತರೆ. ಬಟ್ ಇದು ಆನ್ ಆಗ್ತಾಯಿಲ್ಲ, ಯಾಕಂದ್ರೆ ಸರ್ ಬ್ಯಾಟ್ರಿ ಡಮ್ ಅಂದ್ರೆ ಬ್ಯಾಟ್ರಿ ಹೋಗಿದ್ದಾವೆ. ಸೊ ಬ್ಯಾಟ್ರಿ ಕೊಟ್ಟಿರ್ತಕ್ಕಂಥ ಬ್ಯಾಟ್ರಿ ಯೂಸ್ ಇಲ್ಲ, ಉಪಯೋಗಿಲ್ಲ ಬ್ಯಾಟ್ರಿ ಅದು. ಸೊ ಬ್ಯಾಟ್ರಿ ಇಲ್ಲಪ್ಪ, ಬ್ಯಾಟ್ರಿ ಇಲ್ಲ ಕಾಲಕ್ಕೆ ನಮಗೆ ಈಗ ಏನು ಮಾಡಿದಾರಪ್ಪ, ನಾನು ಆಗಲೇ ಹೇಳಿದಾಗ ಒಂದು ಎಕ್ಸ್ಟ್ರಾ ಫೀಚರ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದಕ್ಕೆ ಒಂದು USB ಸಪ್ಲೈ ಕೊಟ್ಟಿದ್ದಾರೆ ಸ್ನೇಹಿತರೆ. USB ಸಪ್ಲೈ ಮುಖಾಂತರ ಇದನ್ನು ಆನ್ ಮಾಡ್ಕೋಣ. ಸೊ ನಾನು USB ಸಪ್ಲೈ ತೊಗೊಂಡಿದ್ದೀನಿ. ಸೊ ಇದನ್ನು ಕನೆಕ್ಷನ್ ಕೊಡ್ತಾ ಇದ್ದಾನೆ ಸ್ನೇಹಿತರೆ. ಕನೆಕ್ಷನ್ ಕೊಟ್ಟಾಗ ಸೊ ನಿಮಗೆ ಓಕೆ ಡನ್. ನಿಮ್ಮದು USB ಸಪ್ಲೈ ಮುಖಾಂತರ ನಿಮ್ಮ ಒಂದು ಏನಂಬುದು BP ಮಾನಿಟ್ರ್ ಏನಾಗುತ್ತೆ ನೀವು ಆನ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟ್, ಸ್ಟಾಪು, ಸೆಟ್, ಮೆಮೊರಿ, ಸಿಸ್ಟೋಲಿಕ್, ಡಯಾಸ್ಟೋಲಿಕ್ ಮತ್ತು ಪಲ್ಸ್ ರೇಟ್ ಸೊ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಬಂದದ್ದು ಇವಾಗ ಸ್ಟಾರ್ಟ್ ಆಯಿತು. ಸೊ ವೇಟ್ ಮಾಡಿ ಸ್ನೇಹಿತರೆ.
ಸೊ ಸ್ಟಾರ್ಟ್ ಆಗ್ತದೆ 0. ಸೊ ಈ ರೀತಿ ಒಂದು ಮಿಷನ್ ಇಲ್ಲಿ ಇದು ಆ್ಯಕ್ಚುಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಇದು ಸ್ಟಾಪ್ ಮಾಡೋಣ. ಇದನ್ನು ಮೊದಲು ಇದನ್ನು ಕನೆಕ್ಟ್ ಮಾಡ್ಕೊಳ ಇದನ್ನು ಫಸ್ಟು ಈ ರೀತಿ ಇದನ್ನು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಆರ್ಮ್ ಪೌಚ್ ಇದೆಲ್ಲ. ಸೊ ಇಲ್ಲಿ ನಮಗೆ ಇಲ್ಲಿ ಕನೆಕ್ಷನ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ಕನೆಕ್ಷನ್ ಕೊಟ್ಟು ಸೊ ಇದನ್ನ ಏನು ಮಾಡಪ್ಪ ಅಂತಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ಹಾಕೋಬೇಕಾಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಯಾವ ರೀತಿ ಯಾವ ಪೊಸಿಷನ್ ಹಾಕೋಬೇಕು, ಸೊ ಏನೆಲ್ಲ ಪ್ರಿಕಾಷನ್ ತೊಗೋಬೇಕು ಕಂಪ್ಲೀಟಾಗಿ ನಿಮಗೆ ಮ್ಯಾನುವಲ್ ಬುಕ್ಕಲ್ಲಿ ಸಹ ಇರುತ್ತೆ. ಸೊ ನೀವು ಕೂಡ ಅದನ್ನು ಪ್ರಾಕ್ಟಿಕಲಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನಿಮಗೆ ಇಲ್ಲಿ ಸಿಂಪಲಾಗಿ ತೋರಿಸಿದೆ ನಿಮಗೆ. ಸೊ ಇದನ್ನು ಈ ರೀತಿ ಹಾಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಏನೇ ಇರುತ್ತಲ್ಲ ಇದನ್ನು ಫ್ರಂಟ್ ಈ ರೀತಿ ನಿಮಗೆ ಈ ರೀತಿ ಬರಬೇಕಾಗತ್ತೆ ಸ್ನೇಹಿತರೆ. ಸೊ ಈ ರೀತಿ ಬಂದು ಸೊ ಈ ರೀತಿ ಆದ್ಕೊಳ್ಳಿ ಏನು ಮಾಡಿ ಅಂತಂದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಸ್ಟಾರ್ಟ್ ಆಗ್ತದೆ ಆಟೋಮೆಟಿಕ್. ಸ್ಟಾರ್ಟ್ ಅಂತ ತಾನೇ ಆಟೋಮೆಟಿಕ್ ಆಗುತ್ತೆ. ಸೊ ಆ ಸ್ಟಾರ್ಟ್ ಆಟೋಮೆಟಿಕ್ ತೆಗೆದುಕೊಂಡು ಇದು ಉಪ್ತದೆ ಇದಮ್ಮ. ಸೊ ಈ ರೀತಿ ಸೊ ನಿಮಗೆ ಗಾಳಿ ಏನಾಗುತ್ತೆ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಸೊ ನಿಮಗೆ ಉಪ್ತತ್ತೆ. ಸೊ ಎರರ್ ಅಂತ ಬಂತು. ಯಾಕಂತಂದ್ರೆ ಇಲ್ಲಿ ನಿಮಗೆ ನಮ್ಮ ಬಾಡಿಲಿ ಏನಾಗುತ್ತೆ ಅಂದ್ರೆ ಸೊ ನರ್ವ್ಸ್ ಇರ್ತಾವೆ ಟಚ್ ಆಗ್ತದೆ. ಸೊ ಅವಾಗ ಅದು ಏನಾಗುತ್ತೆ ನಿಮಗೆ ಅದು ಕರೆಕ್ಟ್ ತೋರಿಸುತ್ತೆ. ಸೊ ಇವಾಗ ಅದು ಎರರ್ ಮತ್ತು ಇದು ಸ್ಟಾಪ್ ಮಾಡೋಣ. ಈ ರೀತಿ ಹಾಕೊಂಡು ನಿಮಗೆ ತೋರಿಸ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ನೋಡೋಣ ಇಲ್ಲೇ ಸ್ಟಾರ್ಟ್ ಅಂತ ನಿಮಗೆ ಈ ರೀತಿ ಹಾಕೊಂಡು ನೋಡೋಣ ಸ್ಟಾರ್ಟ್ ಆತಂದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಸೊ ಈ ರೀತಿ ನೀವು ಆನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಗೆ ಆನ್ ಆಯ್ತು. ಅವಾಗ ನಿಮಗೆ ನೋಡೋಣ ಎಷ್ಟು BP ಇದೆ ಎಷ್ಟು ಈ ರೀತಿ ನಿಮಗೆ ತೋರಿಸಿ ಈ ರೀತಿ ಹಿಡ್ಕೋಬೇಕಾಗತ್ತೆ. ಸೊ ಈ ರೀತಿ ಹಿಡ್ಕೊಂಡು ಅದು ನರ್ವ್ ಸಿಗೋ ಮಟನೂ ಸ್ನೇಹಿತರೆ ಫಿಟ್ ಆಗ್ತದೆ. ಈ ಒಂದು ಏನಿದೆಯಲ್ಲ ಫಿಟ್ ಆಗ್ತದೆ. ನರ್ವ್ ಸಿಗೋ ಮಟನೂ ಬಿಡಲ್ಲ ಅದು ನಿಮ್ಮ ಒಂದು ಸೊ ವೇನ್ಸ್ ಇರ್ತಾವಲ್ಲ. ಸೊ ಅದು ಸಿಗೋ ಮಟನೂ ಏನಾಗುತ್ತೆ ನಿಮ್ಗೆ ಅದು ರೀಡಿಂಗ್ ಈ ರೀತಿ ತೆಗೆದುಕೊಳ್ತದೆ. ಸೊ ಈ ರೀತಿ ಚೆಕ್ ಮಾಡಲ್ಲ ನಾನು ನಿಮಗೊಂದು ಸ್ಕ್ರೀನ್ ಆಗಿರ್ತೀನಿ ಆ ರೀತಿ ಪ್ರೊಸೀಜರ್ ಇಟ್ಕೊಂಡು ಆ ರೀತಿ ನೀವು ಏನು ಮಾಡಬೇಕಾದ್ರೆ ಬ್ಲಡ್ ಚೆಕಪ್ಪನ್ನು ಮಾಡಬೇಕಾಗತ್ತೆ. ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿ ಮಾಡಿದ್ರೆ ನಿಮಗೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಎರರ್ ಬಂದು ಯಾಕಂತಂದ್ರೆ ಅದಕ್ಕೆ ಅಂದರೆ ನಾವೇನು ಸಿಕ್ಕಿಲ್ಲ ಅದಕ್ಕೆ ಕೂಡ ಎರರ್ ಬರ್ತದೆ. ಯಾಕಂದರೆ ಇದನ್ನು ಮಾಡೋ ಮೆಥಡ್ ಸರಿ ಇಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಎರರ್ ಬಂತು. ಸೊ ಸ್ಟಾಪ್ ಮಾಡೋಣ. ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು USB ಮುಖಾಂತರ ಕೂಡ ನೀವು ಏನು ಮಾಡ್ಬೋದು ಬ್ಯಾಟ್ರಿ ಇರ್ಲಿಕ್ಕಂದ್ರೆ ಚಿಂತಿಲ್ಲ. ಸೊ USB ಟೈಪ್ ಅಂದರೆ USB ಮುಖಾಂತರ ಕೂಡ ಇದನ್ನು ಏನು ಮಾಡ್ಕೋಬೋದು ಅಂತಂದ್ರೆ ಇದನ್ನು ನೀವು ಆನ್ ಮಾಡ್ಕೋಬೋದು ಸ್ನೇಹಿತರೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಏನಾದರೂ ಡೌಟ್ಗಳಿದೆ ಇದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.